ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತೇನು ಸ್ಪೆಷಲ್ ಅಂದರೆ ವೇದಾಂತ್ಗೆ ಅಂತ ಹೇಳಿ ಪಟಾಕಿ ಆರ್ಡರ್ ಮಾಡಿದ್ದೀವಿ. ಬಟ್ ನಾವು ಅವನಿಗೆ ಪಟಾಕಿ ಅಂತ ಹೇಳಿಲ್ಲ, ಬುಕ್ಸ್ ಅಂತ ಹೇಳಿ ಸುಳ್ಳು ಹೇಳಿದ್ದೀವಿ. ಬಿಕಾಸ್ ಅವನಿಗೆ ಸರ್ಪ್ರೈಸ್ ಕೊಡ್ಬೇಕನ್ನೋದು ಡ್ಯಾಡಿ ಪ್ಲಾನ್ ಆಗಿತ್ತು. ಸೊ ಇವಾಗ ಕೊರಿಯರ್ ಬಂದಿದೆ, ಪಿಕಪ್ ಮಾಡ್ಕೊಂಬರಕ್ಕೆ ಅಂತ ಕೆಳಗಡೆ ಹೋಗ್ತಾ ಇದೀವಿ. ಸೊ ಬನ್ನಿ ನೋಡೋಣ ವೇದು ರಿಯಾಕ್ಷನ್ ಹೇಗಿರುತ್ತೆ ಅದು ಪಟಾಕಿ ಅಂತ ಗೊತ್ತಾದ್ಮೇಲೆ. ಹಾಗೆ ಇವತ್ತು ವಿಡಿಯೋದಲ್ಲಿ ನಾನು ನಮ್ಮ ಹಸ್ಬೆಂಡ್ ಆಫೀಸಲ್ಲಿ ದೀಪಾವಳಿಗೆ ಅಂತೇಳಿ ತುಂಬಾನೇ ಗಿಫ್ಟ್ಸ್ ಕೊಟ್ಟಿದ್ದಾರೆ. ಸೊ ಆ ಗಿಫ್ಟ್ಸ್ನೆಲ್ಲ ಅನ್ಬಾಕ್ಸ್ ಮಾಡ್ತಾ ಹೋಗ್ತೀನಿ. ಹಾಗೆ ನಮ್ಗೆ ಏನೇನೆಲ್ಲ ಸ್ವೀಟ್ಸ್ ಬಂದಿದೆ ಅಂತ ಕೂಡ ನಿಮ್ಗೆ ತೋರಿಸ್ತೀನಿ. ಹಾಗಾಗಿ ವಿಡಿಯೋ ಎಲ್ಲೂ ಮಿಸ್ ಮಾಡಬೇಡಿ, ಕೊನೆ ತನಕ ನೋಡ್ಕೊಂಡ್ ಬನ್ನಿ. ವೇದು ಯಾಕೆ ಹಿಂಗೆ ಓಡಾಡ್ತಿದ್ಯಾ? ಅದಕ್ಕೆ ಆರ್ಡರ್ ತಗೊಳಕ ಬರ್ತಾರೆ, ಬಾ ವೆಯ್ಟ್ ಮಾಡ್ಬಾ. ಹೋಗಿ ಇಸ್ಕೋಬೇಕು, ಕೊಡಿ ಸರ್. ಹೌದಾ, ನೋಡೋಣ ಬಾಚಿ, ನೀನು ಓಪನ್ ಮಾಡಿ ನೋಡೋಣ. ಹಾಂ ಓಕೆ. ಹೋಗಿ ಸಿಸರ್ ತಗೊಂಬರಗೋ. ಪಟಾಕಿನ ಇಲ್ಲ ತೆಗಿ ನೋಡೋಣ. ನಿನ್ ಕಾಣಿಸ್ಬಿಡ್ತಾ ನಿಂಗೆ? ಏನದು? ಖುಷಿ ಆಯ್ತಾ? ಎಷ್ಟು ಅಂತ ಅಂದ್ಬಿಟ್ಟಿದಾರಪ್ಪ. ಅಂತ ಕ್ಯಾಮ್ರಾದು. ಯಾರು ಯಾರು? ಚಿಕನ್ನನ ಎಲ್ಲಿ ತಂದಿದ್ನಪ್ಪ? ಹೌದಾ? ಹಾ ಓಕೆ. ನೋಡಿಲಿ ಪಪ್ಪ ಏನ್ ತಂದಿದ್ದಾರೆ. ಜೀವ ನೋಡು ಪಪ್ಪ ಏನ್ ತಂದಿದ್ದಾರೆ. ಯಾರಿದು ಹುಡುಗಿ? ಯಾರು ಜೀವ ಸ್ಟಿಕ್ಕರ್ ಇಟ್ಟಿದ್ದು ನಿಂಗೆ? ಸ್ಟಿಕ್ಕರ್ನ ಪಟಾಕಿ ನೋಡೋ ಜೀವ ಎಷ್ಟೊಂದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನೆನ್ನೆ ನಮಗೆ ಲೇಟ್ ಆಗಿತ್ತು ಅಂತ ಹೇಳಿ ಗಿಫ್ಟ್ಸ್ ಓಪನ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವಾಗ ಅನ್ಬಾಕ್ಸ್ ಮಾಡ್ತಿದ್ದೀವಿ. ನನಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ ಏನು ಗಿಫ್ಟ್ ಕೊಟ್ಟಿರ್ಬೋದು ಅಂತ. ಸೊ ಬನ್ನಿ ಹಾಗೆ ನೋಡ್ಕೊಂಬರೋಣ. ವೇದು ಅಪ್ಪಂಗೆ ಏನು ಕೊಟ್ಟಿದ್ದಾರಮ್ಮ ಇದೆಲ್ಲ ಗಿಫ್ಟ್ಸ್ ಆಫೀಸಿಂದ? ಯಾವ ಫೆಸ್ಟಿವಲ್ಗೆ? ದೀಪಾವಳಿಗೆ. ಸರಿ ಓಪನ್ ಮಾಡು. ಸರಿ. ಕೆಳಗಿಟ್ಕೋ. ಏನ್ ಸ್ವೀಟ್ಸ್ ಇದೆ? ತುಂಬಾ ಇಷ್ಟ. ಇದು ಕೂಡ ಇದು ಓಕೆ ಓಕೆ. ನಾ ಏನೇನು ಕೊಟ್ಟಿದ್ದಾರೆ? ಚಿನಿ ಸ್ವೀಟ್ಸ್. ವಾವ್, ನಿಂಗೆ ಯಾವ್ದು ಇಷ್ಟ? ಇದು 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 ಎರಡು ಓಕೆ ಓಕೆ. ತಕೊಡ್ಲ ಅದನ್ನ. ಹೆಂಗಿದೆ ಅಂತ ನೋಡ್ಬಿಟ್ಟು ಹೇಳು. ಟೇಸ್ಟ್ ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಓಕೆ. ಇಷ್ಟ ಆಯ್ತಾ? ಟೇಸ್ಟ್ ಇಲ್ವಾ? ಸ್ವೀಟ್ ಇಲ್ವಾ? ಓಕೆ. ಸೊ ಈ ಸ್ವೀಟ್ ಬಂದು ಒಂದು ಅಂಗಡಿ ಪೂಜೆ ಮಾಡಿದಾಗ ಕೊಟ್ಟಿರೋದು. ಬಾಕ್ಸ್ ಮೇಲೆ ಕೊಟ್ಬಿಟ್ಟಿದ್ದಾರೆ. ವೇದು ಏನಿದೆ ಅಂತ? ಏನಿದೆ ಹೇಳು? ಸ್ವೀಟ್ 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 ಅಲ್ಲ, ಜಾಮೂನ್ ಒಂದಿದೆ, ಇನ್ನೊಂದು
ಏನದು ತೋರಿಸಿ, ಈ ಕಡೆ ತೋರಿಸು. ಪಪ್ಪು. ಪಪ್ಪು ಕಡಲೆ ಬೀಜ ಇಷ್ಟನಾ? ಇಷ್ಟ ಇದು. ಇದೇನಿದು ಇದು ತೋರಿಸಲಿ. ಏನದು? ಓ, ಡ್ರೈ ಫ್ರೂಟ್ಸ್ ಮಿಕ್ಸ್ಡು. ನೆಕ್ಸ್ಟು ಇದು ಅದು ಹೆಸರು ಹೇಳಿ, ನಿಂಗೆ ಗೊತ್ತಿಲ್ಲ. ಅದು ರಸಗುಲ್ಲ. ಇದು ಜಾಮೂನ್. ಅದು ನಿಂಗೆ ಫೇವ್ರೇಟ್ ಅಲ್ಲ? ಎಲ್ಲ ಇವಾಗ ನಿಂಗೆ ಇಷ್ಟ ಆಗಿರೋ ಸ್ವೀಟು. ನಮ್ಮ ವೇದ ಸಾಹೇಬ್ರು ಇವತ್ತಿಂದ ಇನ್ನು ಸ್ವೀಟ್ಸ್ ಖಾಲಿ ಆಗೋವರೆಗೂ ಅದೇ ಊಟ, ಅದೇ ತಿಂಡಿ ಅವ್ರಿಗೆ ಅಲ್ಲ ಚಿನಿ? ಯಾರು ನಮ್ಮ ಮನೇಲಿ ಸ್ವೀಟ್ ಭೂತ? ನೀನು. ಓಕೆ, ನೆಕ್ಸ್ಟ್ ಪಪ್ಪಂಗೆ ಏನು ಗಿಫ್ಟ್ ಕೊಟ್ಟಿದ್ದಾರೆ? ದೊಡ್ಡ ಗಿಫ್ಟ್. ಈಗ ಸ್ವೀಟ್ಸ್ ಆಯಿತು, ಗಿಫ್ಟ್ ಏನು ಕೊಟ್ಟಿದ್ದಾರೆ ದೀಪಾವಳಿ ಹಬ್ಬಕ್ಕೆ ಪಪ್ಪಂಗೆ? ಪಾತ್ರೆ. ಏನು ಪಾತ್ರೆ? ತಗೊಂಬರೋಣ ನೋಡೋಣ. ಸರಿ, ಬಂದ ತಡಿ. ಇದನ್ನ ಓಪನ್ ಮಾಡೋಣ. ಇದೇನು ಕೊಟ್ಟಿದ್ದಾರೆ ನೋಡೋಣ. ಏನದು? ಬಾಕ್ಸ್ ಕೊಟ್ಟಿದ್ದಾರಾ? ನಮ್ಮ ಹಸ್ಬೆಂಡ್ ಆಫೀಸಲ್ಲಿ ಹೀಗೆ ಪ್ರತಿ ವರ್ಷವೂ ದೀಪಾವಳಿ ಹಬ್ಬಕ್ಕೆ ಬೇರೆ ಬೇರೆ ಗಿಫ್ಟ್ಸ್ ಕೊಡ್ತಾ ಇರ್ತಾರೆ. ಸೊ ಜಾಸ್ತಿ ಅವರು ಯುಟೆನ್ಸಿಲ್ಸ್ನೇ ಕೊಡೋದು ಅಲ್ಲ ಚಿನಿ? ಜಾಸ್ತಿ ಏನು ಕೊಡ್ತಾರೆ? ಅಡುಗೆ ಮನೆ ಪಾತ್ರೆ ಸಾಮಾನು ಕೊಡ್ತಾರಲ್ಲ. ಅಯ್ಯೋ ಇರು ಅರ್ಧ ಹಾಕಿಬಿಟ್ಟೆ. ಕೊಡಿಲಿ, ಆಯ್ತು, ಓಪನ್ ಮಾಡ್ತೀನಿ ನಾನು. ಮೆಲ್ಟ್ ಅಂತ ಕೊಟ್ಟಿದ್ದಾರೆ. ಮೇ ಬಿ ಇದು ಹಾಟ್ ಬಾಕ್ಸ್ ಅನ್ಸುತ್ತೆ, ನೋಡೋಣ ಏನಿದೆ ಅಂತ. ಅದು ಓಕೆ. ನೆಕ್ಸ್ಟು ಇದು ಬಂದು ಇದೆ ಬಂಗಾರಿ. ಹಾಂ, ಓಪನ್ ಮಾಡಮ್ಮ. ಕವರ್ ತೆಗೀರಿ. ಕೊಡಿ ನೋಡ್ತೀನಿ. ಓಕೆ, ಹಾಟ್ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ 3 ಸೈಜಸಲ್ಲಿ ಹಾಟ್ ಬಾಕ್ಸ್ ಇದೆ. ಒಂದು ದೊಡ್ಡದು, ಒಂದು ಮೀಡಿಯಮ್ ಸೈಜ್, ಒಂದು ಲಾರ್ಜ್ ಸೈಜು, ಒಂದು ಮೀಡಿಯಮ್ ಸೈಜ್ ಇದೆ, ಹಾಗೆ ಒಂದು ಸ್ಮಾಲ್ ಸೈಜ್ ಇದೆ. ಸೊ 3 ಸೈಜಲ್ಲೂ ಹಾಟ್ ಬಾಕ್ಸಸ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಚಿನಿ ತೋರ್ಸಮ್ಮ? ಏನು ಡ್ರೈ ಫ್ರೂಟ್ಸ್ ಕೊಟ್ಟಿದ್ದಾರೆ? ಪಿಸ್ತಾ. ಓಕೆ. ಏನಿದು? ಗೋಡಂಬಿ. ಓಕೆ. ನೆಕ್ಸ್ಟ್ ನಿಂಗೆ ಇಷ್ಟ ಇಲ್ಲ ಅದು? ಬಾದಾಮಿ. ಓಕೆ ಚಿನಿ. ಸೊ ನೋಡಿದ್ರಲ್ಲ, ಇಷ್ಟು ಸ್ವೀಟ್ಸ್ ಕೊಟ್ಟಿದ್ರು ದೀಪಾವಳಿ ಹಬ್ಬಕ್ಕೆ. ಸೊ ಒಂದು ಇದು ಕೊಟ್ಟಿದ್ದಾರೆ, ಏನದು ಹಾಟ್ ಬಾಕ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಎಷ್ಟು ಒಂದು ಡ್ರೈ ಫ್ರೂಟ್ಸ್, 3 ಥರ ಡ್ರೈ ಫ್ರೂಟ್ಸ್ ಸೆಟ್ ಕೊಟ್ಟಿದ್ದಾರೆ, ಹಾಗೆ 2 ಸ್ವೀಟ್ ಬಾಕ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಇದೊಂದು ಡೈನಿಂಗ್ ಸೆಟ್ ಕೊಟ್ಟಿದ್ದಾರೆ. ಸೊ ನೋಡೋಣ, ಓಪನ್ ಮಾಡೋಣ ಡೈನಿಂಗ್ ಸೆಟ್ ಹೇಗಿದೆ ಅಂತ ನೋಡೋಣ. ವೇದು, ನನಗಿಂತ ಜಾಸ್ತಿ ನನ್ನ ಮಗನಿಗೆ ಕ್ಯೂರಿಯಾಸಿಟಿ ಇದೆ ಅಲ್ಲಮ್ಮ ಚಿನಿ? ಇವನು ಊಟ ಮಾಡೋದು ಅಷ್ಟರಲ್ಲೇ ಇದೆ, ಆದ್ರೂ ಇವನ್ಗೆ ಏನ್ ಕೊಟ್ಟಿದ್ದಾರೆ ಅಪ್ಪನ ಆಫೀಸಲ್ಲಿ ಅಂತ ಕ್ಯೂರಿಯಾಸಿಟಿ ಜಾಸ್ತಿ ಅಲ್ಲ ಬಂಗಾರ? ಬನ್ನಿ ಓಪನ್ ಮಾಡಿ ನೋಡೋಣ ಏನಿದೆ ಅಂತ. ಮತ್ತೆ ಬಾಕ್ಸ್ ಒಳಗಡೆ ಬಾಕ್ಸ್ ಇಡ್ತಾರೆ. ಇಲ್ಲ ಎಲ್ಲ ಸ್ಕ್ರಾಚ್ ಆಗ್ಬಿಡುತ್ತಲ್ಲ ಪಾತ್ರೆ ಎಲ್ಲ, ಅದಕ್ಕೆ ನೀಟಾಗಿ ಥರ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ನಮಗೆ ದೀಪಾವಳಿ ಹಬ್ಬ ಬಂದರೆ ಫುಲ್ ಖುಷಿಯಾಗಿರುತ್ತೆ ಮನೇಲಿ. ಏನು ಕೊಡ್ತಾರಪ್ಪ ಆಫೀಸಲ್ಲಿ ಅಂತ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀವಿ ಅಲ್ಲ ಚಿನಿ? ಹೊರಗಡೆ ತೆಗ್ದಿಟ್ಟು ಹಾಂ, ಕೆಳಗಡೆ ಇಡೋಣ ಬಾ. ಎಲ್ಲ ಏನಿದೆ? ವಾವ್ ವೇದು, ನೀನು ಕೇಳ್ತಿದ್ದಲ್ಲ ಪ್ಲೇಟ್. ನೀನು ಇಡ್ಲಿಗೆ ಅಮ್ಮ ಹೋಟ್ಲಲ್ಲಿ ಕೊಡೋ ಥರ ಪ್ಲೇಟ್ ಕೊಡಿ ಮಮ್ಮಿ ಅಂತ ಕೇಳ್ತಿದ್ದಲ್ಲ, ನೆನಪಿದ್ಯಾ? ನಾವು ನೋಡಿದ್ವಿ ಡಿ ಮಾರ್ಟಲ್ಲಿ. ಸ್ಟೀಲ್ ಪ್ಲೇಟ್ ಸಿಕ್ಕಿಲ್ಲ ನಮಗೆ. ಸರ್ ತಗೋ, ಆಯ್ತು ನೋಡೋಣ, ಹೊರಗಡೆ ತೆಗಿ ಫಸ್ಟ್. ಸೊ ಚೆನ್ನಾಗಿದೆ, ಇದು ಕ್ವಾಲಿಟಿ ಅಂತೂ ಸೂಪರ್ ಆಗಿರುತ್ತೆ. ಇದು ಪ್ರತಿ ಟೈಮ್ ಕೊಡೋದು ಕೊಕೊನೆಟ್ ಕಂಪ್ನಿದು. ಸೊ ನಮಗೆ ಆಫೀಸ್ ಕಡೆಯಿಂದಾನೇ ತುಂಬಾ ಈ ಥರ ವೆಸಲ್ಸ್ ಬಂದಿದೆ, ಯುಟೆನ್ಸಿಲ್ಸ್ ಎಲ್ಲ ತುಂಬ ಬಂದಿದೆ ಆಫೀಸ್ ಕಡೆಯಿಂದ. ಬಿಕಾಸ್ ಇವ್ರಿಗೆ ಬರ್ತ್ಡೇ ಇದ್ದರೆ ಕೊಡ್ತಾರೆ, ಹಾಗೆ ಕೆಲವೊಂದು ಟೈಮ್ ಟಾರ್ಗೆಟ್ ಅಚೀವ್ಮೆಂಟ್ ಆದಾಗ ಕೂಡ ಕೊಡ್ತಾರೆ. ಸೊ ನೋಡಿ, ಇದು ಎಷ್ಟು ಕೊಟ್ಟಿದ್ದಾರೆ ಕೌಂಟ್ ಮಾಡೋಣ. ಇದು ಕೌಂಟ್ ಮಾಡುವುದು ಎಷ್ಟು ಕೊಟ್ಟಿದ್ದಾರೆ? 6 ಇದೆಯಾ? ಓಕೆ. ಸೊ 6 ಪ್ಲೇಟ್ಸ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಬಾಕ್ಸ್ ಓಪನ್ ಮಾಡೋಣ ಬನ್ನಿ. ಸೊ ಇವಾಗ ಇದೇ ಅನ್ಬಾಕ್ಸ್ ಮಾಡ್ತೀವಿ, ಏನಿದೆ ನೋಡೋಣ. ಡಿನ್ನರ್ ಸೆಟ್ ಹೇಗಿದೆ ಅಂತ. ಸ್ಪೂನ್ ಯಾಕೆ ಬಂಗಾರಿ? ಅಲ್ಲಿ ಚಾಕು ಇದು ತಗೋಬೇಕು ತಾನೆ. ಓಪನ್ ಮಾಡ್ತೀನಿ, ಓಪನ್ ಮಾಡ್ತೀನಿ. ಬೇಗ ಕಾಣಿಸ್ತದೇನಾ? ಸಾಕು ಬಿಡಿ ಸರ್, ಸ್ವಲ್ಪ
ಫಸ್ಟ್ ಬಾಕ್ಸ್ ಏನಿದೆ ನೋಡೋಣ. ಫಸ್ಟ್ ಬಾಕ್ಸಲ್ಲಿ ಇಷ್ಟು ದೊಡ್ಡ ಬಾಕ್ಸ್ ಇದೆ. ಅದೇ ಇದರಲ್ಲಿ 6 ಗ್ಲಾಸ್ ಇದೆ ಅಷ್ಟೇ, 6 ಗ್ಲಾಸಸ್ ಇದೆ. ಇದು ಯಾವ ಇದು ಇದು ಕೂಡ ಕೊಕೊನಟ್ ಕಂಪ್ನಿ ಇದೆ, ಹೋಮ್ ಸೆಂಟರ್ ಕೊಕೊನಟ್ ಕಂಪ್ನಿ. ಸೊ ಈ ಥರ ನೋಡಿ 6 ಹತ್ರ ಬರಪ್ಪ, ಕಾಣಿಸ್ತಿದೆಯಾ ಗ್ಲಾಸ್? ಈ ಥರ 6 ಗ್ಲಾಸಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಏನು ಚಿನ್ನ ಇದು? ಎಷ್ಟು ಕ್ಯೂಟ್ ಆಗಿದೆ, ಬನ್ನಿಯಪ್ಪ ಹತ್ರ ನೋಡಿ. ಇಲ್ಲಿ ಎಷ್ಟು ಕ್ಯೂಟ್ ಆಗಿದೆ. ಚಿಕ್ಕ ಚಿಕ್ಕ ಸ್ಮಾಲ್ ಬಕೆಟ್ ಇದೆ. ಇದು ಬಕೆಟ್ ಚೆನ್ನಾಗಿದೆ ನೋಡಿ, ಕ್ಯೂಟ್ ಆಗಿದೆ ಅಲ್ಲ ವೇದು? ಇದು ನನಗೆ ಇಷ್ಟ ಆಯ್ತು ನೋಡಿ, ಚೆನ್ನಾಗಿದೆ. ಬೌಲ್ ಕೊಟ್ಟಿದ್ದಾರೆ. ಹಾ ನೋಡಿ ಬೌಲ್ ಕಾಣಿಸ್ತಿದೆ ಪಾಪ? ಚೆನ್ನಾಗಿದೆ. ಇದು ಬೌಲ್ ತುಂಬಾ ಚೆನ್ನಾಗಿದೆ. ಸೊ ಇದು 2 ಸೆಟ್ ಕೊಟ್ಟಿದ್ದಾರೆ. ಇದು ಬೌಲ್ ಆಕ್ಚುಲಿ ನೋಡಿ ಈ ತರ ಇದೆ, ಚೆನ್ನಾಗಿದೆ ಇದು ಬೌಲ್. ಇದು ಸೊ ಎಲ್ಲ ನೀವು ನೋಡ್ಬೋದು. ಇಲ್ಲ ಕೊಕೊನಟ್ ಕಂಪ್ನಿ ಇದೆ. ಓಪನ್ ಆಗಿದೆ ಚಿನ್ನಿ ಅದು. ಏನಿದು? ಪ್ಲೇಟ್ಸ್ ಕೊಟ್ಟಿದ್ದಾರೆ. ಇದು 6 ಪ್ಲೇಟ್ಸ್ ಕೊಟ್ಟಿದ್ದಾರೆ. 6 ಪ್ಲೇಟ್ಸ್ ಈ ಸೈಜ್ ಪ್ಲೇಟ್ಸ್ ಇದೆ. ನೀವು ಖಾರ ಚೌಚೌ ಚಕ್ಲಿ ಕೊಡ್ಬೇಡ ಏನ್ ಬೇಕಾದ್ರೆ ಹಾಕೊಂಡು ತಿನ್ಬೋದು. ಅಥವಾ ಬೇರೆ ನಾವೇನಾದ್ರೂ ಚಿಕ್ಕ ಚಿಕ್ಕ ಬಟ್ಲಲ್ಲಿ ಉಳಿದಿರೋ ಅನ್ನ ಅಥವಾ ಪಲ್ಯ ಹಾಕಿಟ್ಟಿದ್ರೆ ಅದನ್ನ ಮುಚ್ಚಕ್ಕಾಗುತ್ತೆ. ಸೊ ಈ ತರ 6 ಪ್ಲೇಟ್ಸ್ ಕೊಟ್ಟಿದ್ದಾರೆ, ಸ್ಮಾಲ್ ಪ್ಲೇಟ್ಸ್. ಇನ್ನು ಒಂದೇ ಬಾಕ್ಸ್ ಬ್ಯಾಲೆನ್ಸ್ ಇರೋದು. ಇದರಲ್ಲಿ ಸೌಕಲ್ ಕೊಟ್ಟಿದ್ದಾರೆ. ಅನ್ನದ ಕೈ ನೋಡಿ ಚೆನ್ನಾಗಿ ಅನ್ನದ ಕೈ ಕೊಟ್ಟಿದ್ದಾರೆ. ಸಾರು ಮಾಡೋದಾ ಬಡ್ಸೋದಲ್ಲ ಚಿನ್ನಿ, ಇದು ತುಂಬಾ ಇದು ನೋಡಿ ನೋಡಿ. ಸಾಂಬಾರು ಚಿಕ್ಕದ್ರಲ್ಲಿ ಏನ್ ಇಡ್ಸುತ್ತೆ, ಇದು ಪಲ್ಯ ಬಡ್ಸಕ್ಕೆ ಕೊಟ್ಟಿದ್ದಾರೆ. ಅವ್ರು ಸಾರು ಕೊಟ್ಟಿಲ್ಲ ನಮ್ಮ ಸಾರ್ಗೆ, ಇದ್ರಂತೂ ಕೈ ಕೊಟ್ಟಿದ್ದಾರೆ. ತಗೋ ನೀನ್ ಇದ್ರೆಲ್ಲ ಸಾರು ಹಾಕೋಬಹುದು. ಚೆನ್ನಾಗಿದೆ. ಚೆನ್ನಾಗಿಲ್ಲ. ಸೊ ಇಲ್ಲಿ 3 ಪೀಸಸ್ ಈ ತರ ಸೌಟ್ ಕೊಟ್ಟಿದ್ದಾರೆ. ಹಾಗೆ 6 ಸೆಟ್ ಆಫ್ ಪ್ಲೇಟ್ಸ್ ಕೊಟ್ಟಿದ್ದಾರೆ. 2 ಬೌಲ್ ಕೊಟ್ಟಿದ್ದಾರೆ. ಜೊತೆಗೆ ನನಗೆ ಇಷ್ಟ ಆಗಿರುವಂತ ಕ್ಯೂಟ್ ಬಕೆಟ್ ಕೊಟ್ಟಿದ್ದಾರೆ, ಒಂದು ಚಿಕ್ಕ ಮಿನಿ ಬಕೆಟ್. ಹಾಗೆ 6 ಗ್ಲಾಸಸ್ ಕೊಟ್ಟಿದ್ದಾರೆ, ಲೋಟ 6 ಕೊಟ್ಟಿದ್ದಾರೆ. ಜೊತೆಗೆ ನಮ್ ವೇದ ಸಾಹೇಬ್ರ ಫೇವ್ರೆಟ್ ಪ್ಲೇಟ್ಸ್ 6 ಪ್ಲೇಟ್ಸ್ ಇದೆ. ಚೆನ್ನಾಗಿದೆಲ್ಲ. ನಿಮ್ಗೆ ಇಷ್ಟ ಐಟಮ್ಸ್ ಅಲ್ಲಿ ಯಾವ ಐಟಮ್ ಇಷ್ಟ ಆಯ್ತು ಹೇಳಿ. ಹಾಗೆ ನೀವೇನಾದ್ರು ಈ ತರ ಐಟಮ್ಸ್ ನೋಡ್ತಾ ಇದ್ರೆ, ನೀವು ಈ ತರ ಸ್ಟೀಲ್ ಐಟಮ್ಸ್ ಯಾರಾದ್ರೂ ತಗೋಬೇಕಂತ ಅನ್ಕೊಂಡಿದ್ರೆ ಕೊಕೊನಟ್ ಕಂಪ್ನಿ ತಗೊಳ್ಳಿ. ಇದು ಪರ್ಸನಲ್ ಎಕ್ಸ್ಪೀರಿಯನ್ಸ್, ತುಂಬಾ ಚೆನ್ನಾಗಿದೆ. ಬ್ರ್ಯಾಂಡ್ ಮಾತ್ರ ಕೊಕೊನಟ್ ಕಂಪ್ನಿ ಎಲ್ಲ ಐಟಮ್ಸ್ ತುಂಬಾ ಚೆನ್ನಾಗಿರುತ್ತೆ. ಯಾರಾದ್ರೂ ಸ್ಟೀಲ್ ಐಟಮ್ಸ್ ಪರ್ಚೇಸ್ ಮಾಡೋಂಗಿದ್ರೆ ಈ ಕಂಪ್ನಿ ಟ್ರೈ ಮಾಡಿ ನೋಡಿ. ರೆಡಿ ಎಲ್ಲ ಜೋಡಿಸ್ತಾ ಇದ್ದಾನೆ ಅವನು. ನನ್ನ ಮಗ ಆಲ್ರೆಡಿ ಎಲ್ಲ ಜೋಡಿಸ್ತಾ ಇದ್ದಾನೆ. ಚಿನ್ನಿ ಇವಾಗ ನಾವು ಯಾವುದನ್ನು ಯೂಸ್ ಮಾಡಲ್ಲ ಸದ್ಯಕ್ಕೆ, ಎತ್ತಿಕನ ಹೊಸದಲ್ವಾ. ಆಮೇಲೆ ನಿಮ್ಗೊಂದು ವಿಷಯ ಗೊತ್ತಾ, ನನ್ನ ಮಗ ಆಲ್ರೆಡಿ ಯೂಟ್ಯೂಬರ್ ಆಗ್ಬಿಟ್ಟಿದ್ದಾನೆ. ನಾನೇನಾದ್ರು ಮಾತಾಡ್ತಾ ಇದ್ರೆ ಮಿಸ್ಟೇಕ್ ಆಗಿದ್ರೆ ಅವನು ಹೇಳ್ಕೊಡ್ತಾನಲ್ಲ. ಚಿನ್ನಿ ಏನೇ ಹೇಳ್ಕೊಟ್ಟಿದ್ದೆ ನನಗೆ? ಸ್ಟಾರ್ಟಿಂಗಲ್ಲಿ ಏನು ಮಾತಾಡ್ಬೇಕಂತ ಹೇಳ್ಕೊಟ್ಟಿದ್ದೆ? ಸ್ಟಾರ್ಟಿಂಗ್ ಹೇಳು. ಹಾಯ್ ಗಾಯ್ಸ್. ಆಮೇಲೆ ಹಂಗಂತ ಹೇಳ್ಬೇಕಾ? ಓಕೆ ಚಿನ್ನಿ, ಆಯ್ತು, ಡನ್. ಬಾಯ್ ಮಾಡಿ ಎಲ್ರಿಗೂ. ಚಿನ್ನಿ ಗುಡ್ ಮಾರ್ನಿಂಗ್. ನಮ್ಮ ಪಪ್ಪ ಅವರು. ಪಪ್ಪ ಹಾಯ್ ಹೇಳಪ್ಪ. ನೀವು ನಮ್ಮ ಪಪ್ಪನ ವಿಡಿಯೋದಲ್ಲಿ ನೋಡಿದ್ರೇನೋ ನನಗೆ ಗೊತ್ತಿಲ್ಲ. ನೋಡಿಲ್ಲ ಅಂದ್ರೆ ಇವತ್ತು ಇಂಟ್ರೊಡಕ್ಷನ್. ಪಪ್ಪ ಹಾಯ್. ನೋಡಿ ನಮ್ಮ ಗುಂಡಣ್ಣ ವಿಡಿಯೋ ಎಲ್ಲ ಮಾಡೋವರೆಗೂ ಮಲಗಿದ್ರು. ನಮ್ಮ ಸಾಹೇಬ್ರು ವಿಡಿಯೋ ಮಾಡೋವರೆಗೂ ಮಲಗಿದ್ರು. ಇವಾಗ ಎದ್ದು ಬಂದಿದ್ದಾರೆ. ಪಾಪ ಮೂಡಲಿಲ್ಲ ಅಲ್ಲ ಚಿನ್ನಿ? ಹಾಯ್ ಹೇಳು ಬಂಗಾರ. ಇವ್ರು ಬರ್ತಾರೆ ಹಾಯ್ ಹೇಳಕ್ಕೆ. ಸೊ ಇನ್ನೊಂದು ಗಿಫ್ಟ್ ಇದೆ ಫ್ರೆಂಡ್ಸ್, ಇದನ್ನು ಓಪನ್ ಮಾಡೋಕ್ಕೆ ಮರ್ತೋಗ್ಬಿಟ್ಟಿತ್ತು. ಇದು ಪಿಜನ್ ಅವ್ರದ್ದು ನ್ಯೂಟ್ರಿ ಮಾಸ್ಟರ್ ಮಿಕ್ಸರ್ ಗ್ರೈಂಡರ್. ಮತ್ತೇನದು ಗೊತ್ತಿಲ್ಲ, ನೋಡಂತಾಳು. ಜೀವ ನೀನ್ ಎಲ್ಗೆ ಹೋಗ್ತೀಯ ಬಂಗಾರ?
ಓಪನ್ ಮಾಡಿ. ಇದು ಫಸ್ಟ್ ಹಾಂ, ಫಸ್ಟ್ ಓಪನ್ ಮಾಡಿ ಆಯ್ತು. ಅದನ್ನು ಅಯ್ಯಪ್ಪ ಮಿಕ್ಸಿನೇ ಇದು ಮಿಕ್ಸಿನೇನಾ? ಓಪನ್ ಮಾಡಿ ನೋಡೋಣ. ಎತ್ತಕ್ಕಾಗಲ್ಲ ನೋಡಿ. ಓ, ಏನಿದು? ಮಿಕ್ಸಿ. ಮಿಕ್ಸಿ. ಸ್ಮಾಲ್ ಮಿನಿ ಮಿಕ್ಸಿ. ಇಲ್ಲಿ ಕಡೆ ತಿರುಗಿಸು. ಬ್ಲೂ ಕಲರ್ ಮಿಕ್ಸಿ ಕೊಟ್ಟಿದ್ದಾರೆ, ಪಿಜನ್ ಕಂಪ್ನಿದು. ಇದು ನೋಡಿ, ಒಂದ್ ಗಂಟೆ ಲಿಡ್ ಬಂಗಾರಿ, ಲಿಡ್ ಅದು ಬಿಡು. ಇಲ್ಲ ಇದು ಲಿಡ್ ಹ್ಮ್ ರೆಡ್ ಲಿಡ್. ಇದು ಲಿಡ್ ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರಾ? ಇದೇನು ನೋಡೋಣ ಅಂತಾಳು. ಅದು ಫಸ್ಟ್ ಜಾರ್ ಓಪನ್ ಮಾಡಿ. ಎಲ್ಲಿದೆ? ಇದನ್ನ ಓಪನ್ ಮಾಡೋಣ. ಓಪನ್ ಮಾಡಿ ಬಂಗಾರ. ನಮ್ಮ ಸಾಹೇಬ್ರು ನೋಡಿ ಇಲ್ಲಿ. ಈ ಥರ ಇದೈತೆ. ಅದೇ ಬಂಗಾರಿ ಜಾರ್ ಕೊಡಿಲಿ. ಇವಾಗ ಇದ್ರೊಳಗಡೆ ನಿಂಗೆ ಏನು ಮಾಡ್ಕೊಡೋದು? ಇದು ನನಗೆ ಆರೆಂಜ್ ಜ್ಯೂಸ್, ಮ್ಯಾಂಗೋ ಜ್ಯೂಸ್, ಆಮೇಲೆ ಆಮೇಲೆ ಚಾಕೋಬಾರ್ ಜ್ಯೂಸ್. ಚಾಕೋಬಾರ್ ಜ್ಯೂಸ್ ಅಷ್ಟೇ. ಆಪಲ್ ಜ್ಯೂಸ್ ನಿಂಗೆ ಬೇಡ? ಅದು ಒಂಥರ ಆಗಿರುತ್ತೆ. ಒಂಥರ ಆಗಿರುತ್ತೆ. ಓಕೆ, ನಿಂಗೆ ಏನು ಬೇಕು ಅದನ್ನೇ ಮಾಡ್ಕೊಡೋಣ. ಸೊ ಚೆನ್ನಾಗಿದೆ ಫ್ರೆಂಡ್ಸ್, ನೋಡಿ ಇದು ಜಾರ್ ಇದು ಕೊಡೋದನ್ನ. ಹಾಂ, ಓ ಕ್ಲೋಸ್ ಮಾಡಿ. ನನಗೆ ಇವಾಗ ಗೊತ್ತಾಯ್ತು. ಈ ಥರ ತಿರುಗಿದ್ರೆ ಹೌದಮ್ಮ, ಕ್ಲೋಸ್ ಮಾಡು. ಓಪನ್. ಇದು ಓ ಇವಾಗ ಇದು ಆ್ಯಕ್ಚುಲಿ ಆಟೋಮೆಟಿಕ್ ಅಂತ ಬರ್ದಿದ್ದಾರೆ. ಇದಕ್ಕೇನು ಬಿಕಾಸ್ ಇಲ್ಲೇನು ಸ್ವಿಚಸ್ ಕೊಟ್ಟಿಲ್ಲ ನೋಡಿ. ಇಲ್ಲಿ ಇಲ್ಲೇನು ಸ್ವಿಚ್ ಇಲ್ಲ. ಜಸ್ಟ್ ಈ ಪ್ಲಗ್ನ ಕನೆಕ್ಟ್ ಮಾಡಿ ಆನ್ ಮಾಡಿಬಿಟ್ಟು ಇದನ್ನ ಈ ಥರ ರೊಟೇಟ್ ಮಾಡಿ ಫಿಕ್ಸ್ ಮಾಡಿದ ಕೂಡಲೇ ಮಿಕ್ಸಿ ಸ್ಟಾರ್ಟ್ ಆಗುತ್ತೆ. ಇದು ಆಟೋಮೆಟಿಕ್ ಮಿಕ್ಸರ್ ಇದು. ಹಾಂ, ಇದು ಸೇಮ್ ಅದೇ ಥರ ಮಿನಿ, ಅಷ್ಟೇ. ಅದೇನು ಮಾಡೋಂಗಿಲ್ಲ. ಇದನ್ನೇ ಕ್ಲೋಸ್ ಮಾಡ್ಬೋದು ಚಿನಿ. ಇದೇ ಅದಕ್ಕಾಗುತ್ತೆ. ಚಿಕ್ಕದಾಡ್ತು. ಹಾಂ, ಇದು ನೋಡು, ತೆಗೀರಿ ಅದನ್ನು. ಸೊ ಇದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಡ್ಬೋದು. ಇದನ್ನು ಇಲ್ಲಿ ಬ್ಲೇಡ್ ಇದೆಯಲ್ಲ, ಈ ಬ್ಲೇಡ್ ಇರೋ ಲಿಡ್ ತೆಗೆದ್ಬಿಟ್ಟು ನೀವು ಈ ಪ್ಲೇನ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಡ್ಬೋದು. ಹಿಂಗೆ ಇಡ್ಬೋದು. ನೀವು ಜ್ಯೂಸನ್ನು ಮಾಡಿಬಿಟ್ಟು ಇದೇ ಥರ ಲಿಡ್ ಕ್ಲೋಸ್ ಮಾಡಿ ಇಡ್ಬೋದು. ಚೆನ್ನಾಗಿದೆ. ನಮ್ಮನೆಗೆ ಈ ಥರ ಮಿಕ್ಸಿ ಆ್ಯಕ್ಚುಲಿ ಇರಲಿಲ್ಲ, ಬೇರೆ ಮಿಕ್ಸರ್ ಗ್ರೈಂಡರ್ ಇದೆ, ಅದರಲ್ಲಿ ಜ್ಯೂಸರ್ ಇತ್ತು. ಸೊ ಹಾಗಾಗಿ ಅದರಲ್ಲೇ ನಾವು ಮಾಡ್ಕೊಳ್ತಾ ಇದ್ವಿ ಜ್ಯೂಸ್ನ. ಆಮೇಲೆ ಇದು ಚೆನ್ನಾಗಿದೆ. ನಮಗೆ ಸ್ವಲ್ಪ ನಮ್ಮ ವೇದಾಂತ ಒಬ್ಬರಿಗೆ ಜ್ಯೂಸ್ ಮಾಡಿಕೊಡ್ಬೇಕಂದ್ರೆ ಇದು ಹೆಲ್ಪ್ ಆಗುತ್ತೆ. ಸೊ ನೋಡಿ, ಇದು ಪಿಜನ್ ಕಂಪ್ನಿದು ನ್ಯೂಟ್ರಿ ಮಾಸ್ಟರ್ 400 ವಾಟ್ಸ್ ಇರೋದು. 2 ಜಾರ್ ಕೊಡ್ತಾರೆ. ಮಿಕ್ಸಿಂಗ್, ಜ್ಯೂಸಿಂಗ್, ಬ್ಲೆಂಡಿಂಗ್, ಗ್ರೈಂಡಿಂಗ್ ಸಿಸ್ಟಮ್. ನಮ್ಮ ಸಾಹೇಬರು ಅವರು ರೆಡಿ ಇದ್ದಾರೆ. ಪ್ಯಾಕ್ ಓಪನ್ ಆಗಿರೋದನ್ನ ತೊಗೊಂಡು ಆಟ ಆಡೋದಕ್ಕೆ. ಬಿಕಾಸ್ ಅವ್ರಿಗೆ ಆಟ ಸಾಮಾನು ಬೇಡ, ಬರೀ ಇಂಥದೇ ಬೇಕು ಅಲ್ಲ ಚಿನಿ? ಜೀವ ನಿಂಗೆ ಇದೇ ಬೇಕಲ್ವಾ ಆಟ ಆಡೋಕ್ಕೆ? ಇದು ಬೇಕಾ ನಿಂಗೆ? ಆಟ ಸಾಮಾನು ಬೇಕಾ? ಬಾಯ್ ಹೇಳಿ. ಆಯಿತು, ಅಷ್ಟೇ. ಬಾಯ್. ಬಾಯ್ ಗೈಸ್. ನಮ್ಮ ವೇದಾಂತ್ ಅವರು ಸಾಕಾಗಿ ಹೋಗಿದ್ದಾರೆ ಓಪನ್ ಮಾಡಿ ಬಾಕ್ಸಸ್ನ. ಇನ್ನೇನಾದರೂ ಅಲ್ಲಿಂದ ಅವರೇ ತೊಗೊಂಬಂದಿದ್ರು ಆಫೀಸಿಂದ. ಇನ್ನೆಷ್ಟು ಸುಸ್ತಾಗ್ತಿದ್ರೋ ಗೊತ್ತಿಲ್ಲ ಅಲ್ಲೇನಪ್ಪ? ಇವತ್ತು ಇನ್ನೊಂದು ವಿಷಯ. ಇವತ್ತು ವೇದಾಂತ್ ಅವ್ರಿಗೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಸ್ಕೂಲಲ್ಲಿ. ನಾನು ಹೋಗೋಕೆ ಆಗಿಲ್ಲ, ಹಾಗಾಗಿ ಅವನು ಅವ್ರ ತಾತ ಹೋಗಿ ಬಂದರು. ಏನಂದ್ರು ಚಿನಿ ಸ್ಕೂಲಲ್ಲಿ? ಮಾತು ಒಂದು ಜಾಸ್ತಿ, ಓದೋದೊಂದು ಬೆಳಿತೀನಿ, ಬಟ್ ಮತ್ತೆ ಡೈಲಿ ಕೊಡಬೇಕಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಥಿಂಕ್ ನಾನು ಇದೇ ಫಸ್ಟ್ ಇಷ್ಟೊಂದು ನ್ಯಾಚುರಲಾಗಿ ಮಾತಾಡ್ತಾ ಇರೋದು. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಸಿಗುವ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್. ಬಾಯ್ ಲಕ್ಷ್ಮಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲ ಮರ್ತೋಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.